ಮಾಧ್ಯಮ ಇಲ್ಲದ ಸಿನಿಮಾ ಇಲ್ಲ, ಮಾಧ್ಯಮ ರಾಜಕೀಯ ಇಲ್ಲ ಅಂತ ಹೇಳಿದ್ರು. ನಾನು ಹುಟ್ಟಿದ್ದು ಬೆಂಗಳೂರು ಶಿವಮೊಗ್ಗ ಶಿರಾಳಕೊಪ್ಪ. ಅದಕ್ಕೆ ನಾನು ಇಲ್ಲಿಂದ ಬರೀ 50 ರೂಪಾಯಿ ಕೊಡ್ಕೊಂಡು ಹೋಗಿ ಚಿತ್ರರಂಗದಲ್ಲಿ ಅಧ್ಯಕ್ಷನಾಗಿ ಸೇವೆ ಮಾಡೋ ಕಾರಣ ಮೂಲಕ ರಾಜ್ಕುಮಾರ್ ಕುಟುಂಬ, ನಮ್ಮ ಸಾರಾಗ ಒಂದರು ಕೂಡ ಇದ್ದಾರೆ. ನಾನು ಶಿವಮೊಗ್ಗದಲ್ಲಿ ಸರ್ವೋದಯ ಸ್ಕೂಲು, DV ಸ್ಕೂಲು, ನ್ಯಾಷನಲ್ ಸ್ಕೂಲು, ಇಲ್ಲೇ ಕಾಲೇಜಲ್ಲಿ ಎಲ್ಲ ಚಟುವಟಿಕೆ ಕೂಡ ನಾನು ಚಿತ್ರರಂಗದಲ್ಲಿ ಅಧ್ಯಕ್ಷನಾಗಿ ಕೂತಿದೆ ಅಂತ ಮೂಲ ಕಾರಣ ತುಂಗಭದ್ರಾ ನದಿಗಿರೋ ತುಂಗಭದ್ರಾ ಚಮ್ಮುದ್ರ ಹುಟ್ಟೋರಿಗೆ ಏನೋ ಒಂದು ಶಕ್ತಿ ಇರುತ್ತೆ. ಏನು ಭಾಳ ಖುಷಿಯಾಗಂದರೆ ಬಂಗಾರಪ್ಪ ಅಂದ್ರೆ ಮನೆ ಬಂಗಾರದಂಥ ಮಗ ಅವ್ರ ಮನೆಯಲ್ಲಿ ನಮಗೆ ಕರೆದು ಆತಿಥ್ಯ ಊಟ ಮಾಡೋದೇ ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ಹೃದಯ ಶ್ರೀಮಂತಿಕೆ ಅನ್ನೋದು ಇರೋದು ಫ್ಯಾಮಿಲಿಯನ್ನು. ಬಂಗಾರಪ್ಪನವರು ಈಗಾಗಲೇ ಶಿವಮೊಗ್ಗ ಒಂದು ಮುಖ್ಯಮಂತ್ರಿ ನಾಡು ಅಂತ ಹೇಳಿದೆ, ಸಾಹಿತಿಗಳ ನಾಡು ಕೂಡ ಹೌದು. ಸಾಕಷ್ಟು ಮುಖ್ಯಮಂತ್ರಿ ಕೊಟ್ಟರು ಕೂಡ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಬಂಗಾರದ ಮನುಷ್ಯನಿಗೆ ಮುಖ್ಯಮಂತ್ರಿ ಮಾಡುವಂಥ ಕೆಲಸಗಳು, ಆದರ್ಶಗಳು, ಕೊಟ್ಟಿರುವಂಥ ಕಾರ್ಯಕ್ರಮಗಳು, ಸೇವೆ ಇದೆಲ್ಲ ಮುಂದುವರಿಸುವಂಥ ಜವಾಬ್ದಾರಿ ನಮ್ಮ ಗೀತಾ ಶಿವರಾಜ್ಕುಮಾರ್ ಖಂಡಿತವನ್ನು ಮಾಡ್ತಾರೆ. ಮಾಡುವಂಥ ಶಕ್ತಿ ಇದೆ. ಇಡೀ ಚಿತ್ರರಂಗ ನಾವು ಡಿಪೆಂಡ್ ಆಗಿದ್ದೀವಿ ನೋಡಿ. ಮಧು ಬಂಗಾರಪ್ಪ ಹೇಳಿದ್ರು, ಸಿನಿಮಾ ರಂಗದಲ್ಲಿ 10 ರೂಪಾಯಿನ ಹಳೇದನ್ನು ನೆನೆಸ್ಕೊಳ್ಳುವಂಥ ವ್ಯಕ್ತಿಗಳು ಭಾಳ ವಿರಳ, ಭಾಳ ಕಡಿಮೆ. ಹಳೇದನ್ನು ನೆನೆಸ್ಕೊಂಡು ಕೆಲಸ ಮಾಡುವಂಥವ್ರೆ ಏನೇ ಕೆಲಸ ಮಾಡುವಂಥ ಶಕ್ತಿ ಇದೆ ನೋಡಿ. ಶಿಕ್ಷಣ ಇಲಾಖೆಯಲ್ಲಿ ಅವರ ಕಾರ್ಯಪ್ರವೃತ್ತಿ ನೋಡಿ, ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಸರ್ಕಾರ ಬೇರೆ ಯಾರು ಶಿಕ್ಷಣ ಮಂತ್ರಿ ಕೊಡದಿರೋಂಥ ಬಡ್ಜೆಟ್ ಕೊಟ್ಟಿದ್ದಾರೆ. ಬಹುಶಃ ನಾನು ಹೇಳ್ಬೋದಾದ್ರೆ 44,000 ಕೋಟಿ ಕೊಟ್ಟಿದ್ದಾರೆ, 35,000 ಕೊಟ್ಟೋದು ಈ ವರ್ಷ. ಇವ್ರ ಕೆಲಸ ವೃತ್ತಿ ನೋಡಿ. ಅಂದರೆ ಇವರು ಫ್ಯಾಮಿಲಿಗೆ ಬ್ಲಡ್ಡಲ್ಲಿ ಕೆಲಸ ಅನ್ನೋದು ತುಂಬಿದ್ದೋಗಿದೆ. ಮಾತಿಗೆ ಬೆಲೆ ಕೊಡುವಂಥವ್ರು, ಹೇಳಿದ್ದನ್ನು ಮಾಡುವಂಥವ್ರು, ಆ ಪ್ರವೃತ್ತಿ ಎಲ್ಲ ನಮ್ಮ ಗೀತಾ ಶಿವರಾಜ್ಕುಮಾರ್ ಭಾಳ ಹತ್ತಿರವಾಗಿ ನಾನು ಕೂಡ ಒಂದು ಸಿನಿಮಾ ಮಾಡಿದ್ದೆ, ಚೆಲುವೆನಿಂದ ನೋಡುವಂಥ ಗೀತಾ ಶಿವರಾಜ್ಕುಮಾರ್ ಒಂದು ಎಂಟೈರ್ ಫಾರಿನ್ ಕಂಟ್ರಿಗೆ ಬಂದಿದ್ದರು. ಅವ್ರು ಯಾವಾಗಲೂ ಹೇಳೋರು, ನಾನು ಸೇವೆ ಮಾಡಬೇಕು, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂತ್ರಿಗಳು ನಾನು ಯಾವುದೋ ಒಂದು ಲೋಕಸಭೆನೋ MLA ಮಾಡಬೇಕು, ನಮ್ಮ ತಂದೆಯವರು ಇರೋ ಆದರ್ಶಗಳನ್ನು ಪರಿಪಾಲನೆ ಮಾಡಬೇಕಂದ್ರೆ ಅವ್ರ ತಂದೆಯವರ ಬಿಟ್ಟು ಹೋಗೋದು ಆದರ್ಶಗಳನ್ನು ಮುಂದುವರಿಸೋ ಒಂದು ಕೆಲಸ ನಮ್ಮ ಮಧು ಬಂಗಾರಪ್ಪ ಮಾಡ್ತಾರೆ. ಅವ್ರ ಜೊತೆ ಕೈ ಜೋಡಿಸಿ ಲೋಕಸಭೆ ಸ್ಥಾನಕ್ಕೆ ತಾವೆಲ್ಲ ನಾವು ಹೇಳ್ಕೊಂಡು ಕಡೆ ಕೊಟ್ಟಿದ್ದನ್ನು ಹೇಳಿದ್ದನ್ನು ಮಾಡುವಂಥ ಪ್ರವೃತ್ತಿ ಉಳ್ಳ ಕುಟುಂಬ ಏನಾರು ಇದ್ದರೆ ಬಂಗಾರಪ್ಪ ಕುಟುಂಬ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಸಾರಾಗ ಒಂದಿರು ಗೊತ್ತು ಕಾವೇರಿ ಗಲಾಟೆಲ್ಲ ಅವತ್ತು ಏನು ಮಾಡಿದ್ರು ಅಂತ. ಅದರಿಂದ ನಾವೆಲ್ಲ ಚಿತ್ರೋದ್ಯಮದ ಬಂಧುಗಳು ನಾವು ವಾಲಂಟಿಯರ್ ಬಂದ ಪಕ್ಷಾತೀತವಾಗಿ ಅವ್ರು ಕರೆದ್ರು ಇವ್ರು ಕರೆದ್ರು ಬಂದಿಲ್ಲ, ನಾವಾಗೇ ವಾಲಂಟಿಯರ್ ಬಂದಿರೋದು. ಇನ್ನಷ್ಟು ಭಾಳ ಧ್ರುವ ಸರ್ಜಾರ್ ಬರ್ತಾರೆ ಈಗ, ಆಮೇಲೆ ನಿಮ್ಮ ದಿನೇ ವಿಜಯ್ ಬಂದೋದ್ರು, ನಮ್ಮ ಡಾಲಿ ಧನಂಜಯ ಬರ್ತಾ ಇದ್ದಾರೆ. ಸಾಕಷ್ಟು ಕಲಾವಿದರು ಕೂಡ ನಮ್ಮ ಶಿವರಾಜ್ಕುಮಾರ್ ಕಂಡ್ರೆ ಭಾಳ ಅತೀದ ಪ್ರೀತಿ. ಅವರ ನಿರ್ಮಾಪಕರ ನಟ, ಅನ್ನದಾತರು ಅಂತ ಹೇಳೋದು ರಾಜ್ಕುಮಾರ್ ಅಂತ ಕುಟುಂಬ ಯಾವತ್ತೂ ಯಾವಾಗಲೂ ಮಾತಾಡಿದ್ದನ್ನು ಮಾಡುವಂಥ ಪ್ರವೃತ್ತಿ ಉಳ್ಳವರು ಈ ಕುಟುಂಬ ಇರೋದ್ರಿಂದ ನಾನು ಕಳಕಳಿಯಿಂದ ಮಾಧ್ಯಮ ಮಿತ್ರರಿಗೆ ಕೇಳ್ಕೊತೀನಿ, ಒಂದು ಬಾರಿ ಅವಕಾಶ ಕೊಡಿ. ಕಳೆದ 10 ವರ್ಷಗಳಿಂದ ಯಾರು ಒಬ್ಬರಿಗೆ ಅಧಿಕಾರವನ್ನು ಸ್ಥೀಮಿತಗೊಳ್ಳುತ್ತೆ, ಅಧಿಕಾರ ವಿಕೇಂದ್ರೀಕರಣ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯು ನಾನು ನಿನ್ನೆ ರಿಪ್ಪನ್ಪೇಟೆ ಹೋಗಿದ್ದೆ, ಹಿತ್ಲಾ ಹೋಗಿದ್ದೆ, ಶಿಕಾರ್ಪುರ ಹೋಗಿದ್ದೆ. ಅಲ್ಲಿ ಬರುವಂಥ ಜನಗಳು ಕೊಡ್ತಾ ಸ್ಪಂದನೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಜಯ ಕಟ್ಟಿಟ್ಟಾಗಿ ಗೊತ್ತಿರ್ತಾ ಇದ್ದಾರೆ. ಖಂಡಿತವಾಗಿ ನಿಮಗೊಂದು ಜಯ ಸಿಗುತ್ತೆ, ಒಂದು ಅವಕಾಶ ಜನ ಕೊಡ್ತಾರೆ. ಒಂದು ಸಲ ಅವಕಾಶ ಕೊಟ್ಟರೆ ಸದುಪಯೋಗ ಮಾಡ್ಕೊಂಡು ಕೆಲಸ ಮಾಡುವಂಥ ಜವಾಬ್ದಾರಿ ಕೂಡ ಗೀತಾ ಶಿವರಾಜ್ ಇದೆ. ನನಗೇನು ಭಾಳ ಖುಷಿ ಅಂದರೆ ಪ್ರಸನ್ನ ಕುಮಾರ್ ನನ್ನ ಕ್ಲಾಸ್ಮೇಟ್, ಅವರು ಮಾಜಿ ಶಾಸಕರು ಕೂಡ ಆದರು. ನಾನು ಕಾಲೇಜಲ್ಲಿ ಸಣ್ಣದಾಗಿದ್ದೆ. ನಾನು ಭಾಳ ಹುಟ್ಟಿದ್ದು ಬಡ ಕುಟುಂಬ. ನಾನು ಬಡ ಕುಟುಂಬದಲ್ಲಿ ಹೋಗಿ ಶಿವಮೊಗ್ಗದಿಂದ 50 ರೂಪಾಯಿ ಒಂದು ಟ್ರಂಕ್ ಹಿಡ್ಕೊಂಡು ಅದು ಬೆಂಗಳೂರಿನ ನಗರದಲ್ಲಿ ಬಹುಶಃ ತಾವು ಎಸ್ಕ್ಯೂಸ್ ಮೇಲೆ ಸಿನಿಮಾ ನೋಡಿರ್ಬೇಕು. ಕರ್ನಾಟಕ ಚಿತ್ರ ದಾಖಲೆ ನಿರ್ಮಾಣ ಸಿನಿಮಾ ಮಾಡ್ತಾರೆ. ಕಾರಣ ಹೇಳಿದೆ, ಅಲ್ಲಿ ಈಶ್ವರಪ್ಪನವ್ರದ್ದು ಯಾವ ಇದ್ದಾಗ ನಾವು ವೇದಿಕೆಯಲ್ಲಿ ಹೇಳಿದೆ, ನಾನು ತುಂಗಭದ್ರಾ ನೀರು ಕುಡಿದೀನಿ ಸರ್, ಅದಕ್ಕೆ ಸಿನಿಮಾ ರಂಗದಲ್ಲೂ ಕೂಡ ಒಂದು 35 ವಾರ ಸಿನಿಮಾ ಮಾಡೋ ಶಕ್ತಿ ಕೊಟ್ಟಿದ್ದಕ್ಕೆ ಮೂಲ ಕಾರಣ ಶಿವಮೊಗ್ಗ ಜಿಲ್ಲೆ ಹುಟ್ಟಿದ್ದಕ್ಕೆ ಭಾಳ ಹೆಮ್ಮೆ ಇದೆ, ಖುಷಿ ಇದೆ ಸರ್. ಭಾಳ ಖುಷಿ ಇದೆ ಸಾಹೇಬ್. ಶಿವಮೊಗ್ಗ ಜಿಲ್ಲೆ ನಿಮ್ಮ ಮನೆಯಲ್ಲಿ ಬಂದು ಈ ಆತಿಥ್ಯ ತಗೊಂಡು ಅದು ಗೀತಕ್ಕ ನಮಗೆಲ್ಲ ಆಸ್ತಿ ಸರ್, ಚಿತ್ರರಂಗಿಗೆ ಆಸ್ತಿ. ಅವರು ಯಾವತ್ತೂ ಯಾರೇ ಹೋದ್ರು ಮನೆ ಬಾಗಿಲು 24/7 ಸಹಾಯ ಮಾಡೋದು ಪ್ರವೃತ್ತಿ. ಮತ್ತೊಮ್ಮೆ ನಮ್ಮ ಮಾಧ್ಯಮಿತರಿಗೆ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಂತೀನಿ, ಈ ಬಾರಿ ಒಂದು ಅವಕಾಶ ಕೊಟ್ಟ ಪಕ್ಷದಲ್ಲಿ ಖಂಡಿತವಾಗ್ಲೂ ಶಿವಮೊಗ್ಗ ಒಂದು ಸುಸಜ್ಜಿತ ಜಿಲ್ಲೆ ಆಗುತ್ತೆ. ಈಗಾಗಲೇ ಆಗಿದೆ. ನಮ್ಮ ಮಧು ಬಂಗಾರಪ್ಪ ಮಾಡ್ತಾ ಅವ್ರ ಕೆಲಸಕ್ಕೆ ಕೈ ಜೋಡಿಸುವಂಥ ಕೆಲಸ ಮಾಡ್ಕೊಂಡು ನೋಡಿ, ಹಗದುರುಳು ಅನ್ನು ನಿಂತ್ಕೊಂಡು ಒಂದು ಜವಾಬ್ದಾರಿ ಇರ್ತದ ನೋಡಿ. ಪಕ್ಷ ಕೂಡ ಮೊದಲನೇ ಲೀಸ್ಟಲ್ಲೇ ಇವ್ರ ಹೆಸರು ಆಯಿತು. ಅಂದರೆ ಪಕ್ಷಕ್ಕೂ ಕೂಡ ಒಂದು ಗ್ಯಾರಂಟಿ ಇದೆ. ಈ ಶಿವಮೊಗ್ಗ ಜಿಲ್ಲೆ ಖಂಡಿತವಾದ ಗೀತಾ ಶಿವರಾಜ್ ವರ್ಷ ಆಗುತ್ತೆ. ತಾವು ದಯವಿಟ್ಟು ಮಾಧ್ಯಮ ಮಿತ್ರರು ಒಂದು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮ ಇಲ್ಲದ ಸಿನಿಮಾ ಇಲ್ಲ, ಮಾಧ್ಯಮ ರಾಜಕೀಯ ಇಲ್ಲ ಅಂತ ಹೇಳಿದ್ರೆ ಬಂದ ನಾನು ಮುಂದುವರಿಸ್ತಾ, ತಾವು ಕೂಡ ಬಂಗಾರದ ಮನುಷ್ಯ ನಮ್ಮ ಬಂಗಾರಪ್ಪನವರ ಪುತ್ರಿ, ಬಂಗಾರದ ಪುತ್ರಿ, ಅವ್ರ ಶಕ್ತಿ ದೇವತೆ, ಅವ್ರು ಕೆಲಸ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇಟ್ಕೊಂಡು ನಾವೆಲ್ಲ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಪದಾಧಿಕಾರಿಗಳು, ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ನಮ್ಮ ರಾಮಕೃಷ್ಣ ಅವರು, ಎನ್ ಕುಮಾರ್ ಅವರು, ವೆಂಕಟೇಶ್ ಅವರು, ಗಣೇಶ್ ಅವರು, ಮತ್ತು ನಮ್ಮ KP ಶ್ರೀಕಾಂತ್ ಅವರು, ಎಲ್ಲ ದೊಡ್ಡ ನಿರ್ಮಾಪಕಗಳೇ
ಕೋಟಿಗಳು ಬಂಡವಾಳ ಹಾಕೋರು ಅಂತಾರೆ, ಯಾರು ಅಂತ 100% ಯಾರು ಬಂದಿಲ್ಲ. ದೊಡ್ಡ ಹೊಸ ಕಥೆ ಮಾಡೋರಿಗೆ, ದೊಡ್ಡ ಕಲಾವಿದರು, ದೊಡ್ಡ ನಟರು, ದೊಡ್ಡ ನಿರ್ಮಾಪಕರು, ವಿತರಕರು ಎಲ್ಲ ನೋಡಿ. ಎಮ್ ಎನ್ ಕುಮಾರ್ 150 ಥಿಯೇಟರ್ ನಡೆಸ್ತಾರೆ ಕನ್ನಡದಲ್ಲಿ. 150 ಥಿಯೇಟರ್ಸ್ ಎಂಟೈರ್ ಕರ್ನಾಟಕದಲ್ಲಿ 150 ಚಿತ್ರಮಂದಿರಗಳನ್ನ ನಡೆಸೋ ಹುಡುಗಾಟ ಅಲ್ಲ. ಎಂಥ ಕೆಲಸಗಾರರು ಇದು ಹೊಡ್ಕೊಂಡು ಗೀತಾ ಶಿವರಾಜ್ಗೋಸ್ಕರ ಬೆಳಗ್ಗೆ ಅವರು ಬಸ್ಸಲ್ಲಿ ಬಂದು ನಾನು ಕೂಡ ಇದು ಭಾಗಿಯಾಗ್ತೀನಿ, ನಾನು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀನಿ, ಖಂಡಿತವಾಗ್ಲೂ ಗೀತಾ ಶಿವರಾಜ್ಗೆ ಜಯಗೊಳಿಸುವಂಥ ಕೈ ಜೋಡಿಸುವಂಥ ಕೆಲಸ ಎಂಟೈರ್ ಚಿತ್ರರಂಗ ಮಾಡ್ತೀನಿ ಅಂತ ಹೇಳಿದಾಗ ಹೆಮ್ಮೆಯಿಂದ ಭಾಳ ಖುಷಿಯಿಂದ ಬಂದಿದ್ವಿ. ಮಧುರಂಗ ಸರ್, ಖಂಡಿತವಾಗ್ಲೂ ಈ ಜಯ ಖಂಡಿತವಾಗ್ಲೂ ಸಿಗತ್ತೆ. ಆ ಉಚ್ಚರಾಯಪ್ಪ ಸ್ವಾಮಿ ಶಿಕಾರ್ಪುರದ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಜಯ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಲೋಕಸಭೆಗೆ ಹೋಗ್ತಾರೆ. ಜೂನ್ 4ರ ರಿಸಲ್ಟು ನಾವೆಲ್ಲ ಆಚರಣೆ ಕಾಯ್ತಿದ್ವಿ. ದಯವಿಟ್ಟು ಪ್ರತಿಯೊಂದು ಮತಗಳನ್ನು, ಯಾವುದೇ ಮತಗಳನ್ನು ವೇಸ್ಟ್ ಮಾಡದೆ ದಯವಿಟ್ಟು ನಮ್ಮ ಹಿತಾಶೂರಾಗಿ ಕೊಡಬೇಕು ಅಂತ ಚಿತ್ರರಂಗದ ಕಳಕಳಿ ಪರಸ್ಪರ ನಾನು 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾರಾದರೂ ಬೈಂದೂರಲ್ಲಿ ಕೆಲವರು ಜಾಯ್ನ್ ಆಗ್ತಾರೆ, ಮತ್ತೆ ನಾಳೆ ಈ ಕಡೆ ಬಂದಾಗ ಜಾಯ್ನ್ ಆಗ್ತಾರೆ ಅವರಿಗೆಲ್ಲರಿಗೂ. ಮತ್ತೆ ಅದೇ ಜೊತೆಗೆ ನಿನ್ನೆ ಸಂತೋಷ್ ಲಾಡೋರು ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿದ್ರು, ಕೆಲವು ಮಾಹಿತಿಯನ್ನು ಮಾಡಿಕೊಟ್ರು. ಭಾಳ ಬಿರುಸಿನ ಒಂದು ಪ್ರಚಾರವನ್ನು ಹೆಚ್ಚು ಕಮ್ಮಿ 4 ತಾಲೂಕಿನ ಮುಗಿಸಿದ್ರು ಅವರು ನಿನ್ನೆ. ಶಿವಮೊಗ್ಗ ಸಿಟಿ, ಗ್ರಾಮಾಂತರ, ಶಿಕಾರಿಪುರ, ಹೊಸನಗರ, ತೀರ್ಥಹಳ್ಳಿ ಇಷ್ಟು ಮುಗಿಸ್ಬಿಟ್ರು. ಒಂದು 5 ತಾಲೂಕು. ಭಾಳ ಅದ್ಭುತವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ. ಮತ್ತು ಕೆಲವರು ಶಿವರಾಜ್ ತಂಗಡಿಗೆರೆ ಅವರು ಇರ್ಬೋದು, ಮತ್ತು ಕೆಲವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಪ್ರದೀಪ್ ಈಶ್ವರ್ ಅವರು, ಮತ್ತು ಸೀತಾರಾಮ್ ಅವರು, ಅವ್ರದ್ದೇ ಆಗಿರ್ತಕ್ಕಂಥ ಶಕ್ತಿ ಈ ಕಡೆ ಇರ್ತದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾರೆ, ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ. ಇವಾಗ ನಮ್ಮ ಅಧ್ಯಕ್ಷರು, ಫಿಲಂ ಚೇಂಬರಿನ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರು, ಎನ್ ಸುರೇಶ್ ಅವರು, ಆ್ಯಕ್ಚುಲಿ ಅವರು ಭದ್ರಾವತಿಯವರು, ಶಿವಮೊಗ್ಗ ಟೌನೇ, ಶಿವಮೊಗ್ಗದವರೇ. ತಮ್ಮನ್ನೆಲ್ಲ ಭೇಟಿ ಮಾಡಿ ಅವರು ಕೂಡ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾರೆ.